ಯಾರೋ ಒಬ್ಬ ಹುಡುಗ ಫಿಫ್ತ್ ಸೆಮ್ನಾಗ ಸಂಗಮೇಶ್ ಅಂತ, ಅವನು ಫೋರ್ತ್ ಸೆಮ್ನಾಗ ಇದ್ದಾಗ ಎದುರುಗಡೆ ಮೊಬೈಲ್ನಾಗ ನೋಟ್ಸ್ ತೆಗ್ದಿದ್ದ. ಏನು ಎದುರುಗಡೆ ಕೈಯಲ್ಲಿ ಮೊಬೈಲ್ನಾಗ ನೋಟ್ಸ್ ಇರ್ತಾವಲ್ಲ, ಸಾಫ್ಟ್ ಕಾಪೀಸ್. ನಾನು ಏನ್ ಹೇಳ್ತೀನಿ ಅದ್ರಾಗ ನೋಡ್ತಿದ್ದ. ಸರ್ ನೀವು ಇದು ಬಿಟ್ರಿ ಅಂತಂದ. ದಟ್ಸ್ ನಾಟ್ ದ ವೇ. ಸರ್ ಈ ಲೈನ್ ಬಿಟ್ಟಿರಿ ಸರ್ ನೀವು. ನಾನು ಅಲ್ಲೇನು ಎಂದಿದ್ದೆ ಅಂದ್ರೆ ವೈಫೈ ಡಿವೈಸಸ್ ಅಂದಿದ್ದೆ, ವೈಫೈ ಡಿವೈಸಸ್ ಅಂತಂದಿದ್ದೆ. ಅಲ್ಲೇನಿತ್ತು ಅದ್ರಾಗ ಕಮ್ಯುನಿಕೇಶನ್ಸ್ ಡಿವೈಸಸ್ ಅಂತಿತ್ತು. ಕಮ್ಯುನಿಕೇಶನ್ ಮತ್ತು ವೈಫೈ ಒಂದೇ ಎಲೆಕ್ಟ್ರಾನ್ಸ್ ರಿಲೇಟೆಡ್ ಇಲ್ಲ. ವಿತೌಟ್ ವೈಫೈ ಕಮ್ಯುನಿಕೇಶನ್ ಆಗುತ್ತಾ? ಈಗ ಹೇಳ್ಬೇಕಾದ್ರೆ ಎಕ್ಸ್ಪ್ಲನೇಷನ್ ಮಾಡ್ಬೇಕಾದ್ರೆ ಕೆಲವೊಂದು ವರ್ಡ್ಸ್ ರಿಲೇಟೆಡ್ ಸಿಮಿಲರ್ ವರ್ಡ್ಸ್ ಹಾಕೊಂಡು ಹೇಳ್ತೀವಿ. ಸೇಮ್ ಬುಕ್ಕಿಶ್ ಲ್ಯಾಂಗ್ವೇಜ್ನಾಗ ಹೇಳ್ತೀವಿ, ಹೇಳಕ್ಕಾಗತ್ತಾ? ನೀವು ಬುಕ್ಕಿಶ್ ಲ್ಯಾಂಗ್ವೇಜ್ನಾಗ ಬರೀತೀರಾ? ದಟ್ಸ್ ನಾಟ್ ದ ಲೆಕ್ಚರಿಂಗ್. ಅದು ಬುಕ್ ಹಂಗೆ ಬುಕ್ ನಿಂತ್ಕೊಂಡು ಓದಂಗ ಆಗ್ತದ. ಅದು ತಿಳಿಯಂಗೆ ಬೇರೆ ಬೇರೆ ವರ್ಡ್ಸ್ ಅಲ್ಲಿ ಹೇಳ್ಬೇಕಾಗ್ತದಪ್ಪ, ಹಂಗಲ್ಲ ನೀವು ಮಾತಾಡೋದು ಅಂತಂದೆ. ಅವಾಗ ಇವಾಗ ಸರ್ ಸರ್ ಅಂತ ಬೆನ್ ಹತ್ತಾನ ಇವಾಗ. ಅಂತ ಜನ ಇದ್ರು ಲಾಸ್ಟ್ ಟೈಮ್ ನಾವು ಇಬ್ರು. ಬರ್ಕೊಂಡಿ ಚೈತ್ರ ಎಲ್ಲಾರ प्रोग्राम कंट्रोल आयो प्रोग्राम कंट्रोल आयो
ಅಡ್ಡರ್ ಚಲೋ ಆಯ್ತಾ ಒಂದು 10 ನಿಮಿಷ ಮುಗಿಸ್ಬಿಡ್ತೀನಿ. ಬರ್ಕೊಡಿ ಲಿಸ್ಟ್ ಬರ್ಕೊಂಡು. ಫಾಸ್ಟ್ ಆಗಿ
Okay, this is very easy. Okay, if you have to practice this much only in the examination. ಎಕ್ಸಾಮ್ಸ್ ಅಲ್ಲಾಗ ನೀವು ಇಷ್ಟೇ ಬರ್ಕೋಬೇಕು, ಇಷ್ಟು ಲೈನ್ ಕರೆಕ್ಟಾಗಿ ಬರ್ದ್ರಲ್ಲ, ಇದೊಂದೇ ಚೆಕ್ ಮಾಡ್ತಾನ ಎಕ್ಸಾಮ್ನಾರ ಎಲ್ಲೇನು ವ್ಯಾಲ್ಯೂಯೇಷನ್ ಮಾಡಾಗ. ಓಕೆ, ವ್ಯಾಲ್ಯೂಯೇಷನ್ ಮಾಡುವಾಗ ಅವ್ರ ಬಳಿ ಇರೋದು ಇಷ್ಟೇ ಇರ್ತದೆ, ನೀನ್ ಬೋರ್ಡ್ ಮೇಲೆ ಬರ್ದಿಲ್ಲ ಅಷ್ಟೇ ಇರ್ತದೆ. ಓಕೆ, okay, this is the program controlled IO. Okay, what's the program controlled IO? What is the program controlled IO means? What the in this technique we have the CPU is responsible for the executing the data. Okay, from the CPU. Okay, usually the program controlled IO is the one of the program. Okay, this will be in track. Okay, this, if it's CPU is executing the this program controlled IO program, then the keeps on tracking on the ಇನ್ಪುಟ್ ಡಿವೈಸಸ್ ಅಂಡ್ ಔಟ್ಪುಟ್ ಡಿವೈಸ್. ಯಾವ್ದು ಇನ್ಪುಟ್ ಡಿವೈಸ್ ಔಟ್ಪುಟ್ ಡಿವೈಸ್ ಆಕ್ಟಿವ್ ಅದೇನಂತ ಅದು ತಂತಾನೆ ಚೆಕ್ ಮಾಡ್ಕೋತಾನೆ ಇರ್ತದ. ಎಷ್ಟೊತ್ತನ ಅಂದ್ರೆ ಈ ಪ್ರೋಗ್ರಾಮ್ ರನ್ ಆಗುವವರೆಗೂ, ಎಲ್ಲಿವರೆಗೂ ಇನ್ಪುಟ್ ಡಿವೈಸ್ ಆಕ್ಟಿವ್ ಅದೇನು ಔಟ್ಪುಟ್ ಡಿವೈಸ್ ಆಕ್ಟಿವ್ ಅದೇನು ಅಂತ ಹಿಂಗ್ ನೋಡೋ ಸಲುವಾಗಿ ಅದು ಚೆಕ್ ಮಾಡ್ಕೋ ಕೀಪ್ ಆನ್ ರನ್ನಿಂಗ್ ದಿಸ್ ಪ್ರೋಗ್ರಾಮ್. ಓಕೆ, ಕೀಪ್ ಆನ್ ರನ್ನಿಂಗ್ ದಿಸ್ ಪ್ರೋಗ್ರಾಮ್ ಏನಂದ್ರ ಪ್ರೊಸೆಸರ್ ಹ್ಯಾಸ್ ಟು ರನ್ ದ ಒನ್ ಪ್ರೋಗ್ರಾಮ್ ದಟ್ ವಿ ಕಾಲ್ ಇಸ್ ವಾಟ್ ದ ಪ್ರೋಗ್ರಾಮ್ ಕಂಟ್ರೋಲ್ಡ್ IO ಮೀನ್ಸ್ ವಾಟ್ ದ ಇನ್ಪುಟ್ ಡಿವೈಸ್ ಮತ್ತು ಔಟ್ಪುಟ್ ಡಿವೈಸ್ ಆಕ್ಟಿವ್ ಅದಾವ ಇಲ್ಲ ಅಂತ ಚೆಕ್ ಮಾಡೋ ಸಲುವಾಗಿ ಒಂದು ಪ್ರೋಗ್ರಾಮ್ ರನ್ ಮಾಡ್ತದ ಅದು. ಓಕೆ, ದಟ್ ಇಸ್ ವಿಲ್ ಬಿ ಕೀಪ್ ಆನ್ ಟ್ರ್ಯಾಕಿಂಗ್ ಆಲ್ ದ ಇನ್ಪುಟ್ ಡಿವೈಸಸ್, ಆಲ್ ದ ಔಟ್ಪುಟ್ ಡಿವೈಸಸ್ ಚೆಕ್ ಮಾಡ್ತಿರ್ತದೆ ಯಾವ್ದಾದ್ರು ಆಕ್ಟಿವ್ ಅದನ್ನು. In such a situation, the sometimes the situation is that keyboard ಯಾವ್ದು ರಿಕ್ವೆಸ್ಟ್ ಮಾಡಿರಲ್ಲ, ಔಟ್ಪುಟ್ ಡಿವೈಸಸ್ ಯಾವ್ದು ರಿಕ್ವೆಸ್ಟ್ ಮಾಡಿರಲ್ಲ, ಬಟ್ ಕೀಪ್ ಆನ್ ಟ್ರ್ಯಾಕಿಂಗ್ ದಟ್. ಅದು ಸಿಂಪ್ಲಿ ದ ವೇಸ್ಟ್ ಆಫ್ ಟೈಮ್, ಸಿಂಪ್ಲಿ ದ ವೇಸ್ಟ್ ಆಫ್ ಟೈಮ್. ಈಗ ನಿಮ್ಗೆ ಯಾರ್ಯಾರು ಏನ್ ಬೇಕಂತ ನಾನು ಎಲ್ಲರಿಗೆ ಕೇಳೋ ಬದಲಿ 90 ಮಂದಿ ಕೇಳೋ ಬದಲಿ ಓನ್ಲಿ ದ ನಿನ್ ಯಾರಿಗೆ ನೀನ್ ಏನ್ ರಿಕ್ವೈರ್ ಅಂತ ನೀವು ಒಬ್ಬ ನಾನು ಬಂದ್ ಕೇಳಿದ್ರೆ ಹೆಲ್ಪ್ ಆಗುತ್ತಾಗಲ್ಲ, ಟೈಮ್ ಕನ್ಸ್ಯೂಮಿಂಗ್ ಲೆಸ್ ಆಗುತ್ತಿಲ್ಲ. ಬಟ್ ನಾನು ಒಬ್ಬನೇನೆ ಒಬ್ಬರು ಇಂಡಿವಿಜುವಲ್ ಎಲ್ಲರಿಗೆ ಕೇಳ್ಕೊತ ಬರಟಿಗೆ ಇನ್ನೊಬ್ಬರಿಗೆ ಬೇಕಾಗಿತ್ತು ಅಂದ್ರೆ ಮತ್ತೆ ವಾಪಸ್ ಬರ್ಬೇಕು. ಇಟ್ಸ್ ಲೂಪಿಂಗ್, ಇಟ್ಸ್ ಕಂಪ್ಲೀಟ್ಲಿ ಲೂಪಿಂಗ್ ಹಿಯರ್, it's completely looping. The processor is similarly what it will do, it is communicating. If it is checking, keep on checking the track on the input devices and also output devices, which one is active, it is testing ಯಾವ್ದು active ಅದನ್ನ ಯಾವ್ದು ರಿಕ್ವೆಸ್ಟ್ ಕೇಳ್ತಾನಂತೆ. But in such a situation time consuming is more, and also keep on tracking the processor has to keep tracking on the all the input devices and output devices. It's a waste of time, ಕಂಪ್ಲೀಟ್ಲಿ ವೇಸ್ಟ್ ಆಫ್ ಟೈಮ್, ಜಾಸ್ತಿ ಟೈಮ್ ಕನ್ಸ್ಯೂಮ್ ಆಗುತ್ತೆ ಮತ್ತೆ ವೇಸ್ಟ್ ಆಫ್ ಟೈಮ್ ಆಗುತ್ತೆ. ಇನ್ ಸಚ್ ಎ ಸಿಚುವೇಶನ್ ದ ಪ್ರೊಸೆಸರ್ ಹ್ಯಾಸ್ ಟು ರನ್ ಓನ್ಲಿ ದಿಸ್ ಪೀಸ್ ಆಫ್ ಕೋಡ್ ಫಾರ್ ದಿ ಇನ್ಪುಟ್ ಡಿವೈಸಸ್, this piece of code for the output devices. If it's checking only this one is what, okay, test bit. Okay, test bit, if it's status as you already seen the sin and the sout. Sin active ಅಂದ್ರೆ keyboard active ಅದ ಗೊತ್ತಾಗ್ತದೆ. ಇಲ್ಲಿ ನೋಡಿ branch equals to 0. Wait, this is the okay, this will be repeating branch instruction he is using here. What type of instruction? Branch instruction. ಇದು ಎಲ್ಲಿವರೆಗೆ ವೇಟ್ ಇದು ಮೂವ್ ಆಗ್ತದೆ, ಟೆಸ್ಟ್ ಬಿಟ್ ಸ್ಟೇಟಸ್ ಏನಿರುತ್ತೆ ಎಸ್ ಇನ್ ಏನದ ಆಕ್ಟಿವ್ ಅದೆಲ್ಲ ಚೆಕ್ ಮಾಡ್ತಿರ್ತದೆ ರಿಲೇಟೆಡ್ ಟು ವಾಟ್ ದ ಇನ್ಪುಟ್ ಡಿವೈಸಸ್. ಇದು ಅವಾಗ ಏನತ್ತ ಆಕ್ಟಿವ್ ಇತ್ತು ಅಂತ ಇಟ್ಕೊಳ್ಳಿ. ಆಕ್ಟಿವ್ ಇತ್ತು ಅಂದ್ರೆ ಬಫರ್ ಇರುತ್ತೆ, ಯಾವ್ದು ಬಫರ್ ಇರ್ತದೆ ಡೇಟಾ ರಿಜಿಸ್ಟರ್ದಾಗ ಏನು ವ್ಯಾಲ್ಯೂ ಕ್ಯಾರೆಕ್ಟರ್ಸ್ ಬಂದಿರ್ತಾವಲ್ಲ, ದೋಸ್ ವಿಲ್ ಬಿ ಮೂವ್ ಟು ವೇರ್ ಇನ್ ದ ರಿಜಿಸ್ಟರ್ R0. ಪ್ರೊಸೆಸರ್ ಓದ್ತದೆ ಇದು ರಿಜಿಸ್ಟರ್ಸ್ R0, R1, R2, R3, R4, R5, R6, R7. These are all what related to what the registers, ಪ್ರೊಸೆಸರ್ ರಿಜಿಸ್ಟರ್ಸ್. ಇವೆಲ್ಲ ಏನು ಪ್ರೊಸೆಸರ್ ರಿಜಿಸ್ಟರ್ಸ್. ಬಟ್ ಡೇಟಾ ಇನ್ ರಿಜಿಸ್ಟರ್ ಯಾವ್ದ್ರದ ಕೀಬೋರ್ಡ್ ರಿಲೇಟೆಡ್ ರಿಜಿಸ್ಟರ್. ಇದೇನದ ಕೀಬೋರ್ಡ್ ರಿಲೇಟೆಡ್ ರಿಜಿಸ್ಟರ್ಸ್, ಗೊತ್ತಾಯ್ತಾ, ಕೀಬೋರ್ಡ್ ರಿಲೇಟೆಡ್ ರಿಜಿಸ್ಟರ್ಸ್. ಓಕೆ, ಇಫ್ ದ ಕೀಬೋರ್ಡ್ ರಿಲೇಟೆಡ್ ರಿಜಿಸ್ಟರ್ಸ್ ಒಂದ್ ವೇಳೆ ಇದು ಆಕ್ಟಿವ್ ಆಗಿತ್ತು ಅಂತ ಇಟ್ಕೋ, ಎಸ್ ಇನ್ ಓಕೆ ರಿಲೇಟೆಡ್ ಟು ದ ಪರ್ಟಿಕ್ಯುಲರ್ ಸೈನ್ ಫ್ಲಾಗ್ ವಿಚ್ ಇಸ್ ಫ್ಲಾಗ್ ರಿಲೇಟೆಡ್ ಟು ವಾಟ್ ದ ಇನ್ಪುಟ್ ಡಿವೈಸಸ್, ಎಸ್ ಇನ್ is active, then definitely the data from the data in registers is moved to copy to where in the registers R0. ಈಗ ನಾನು ಕೀಬೋರ್ಡ್ ಅಲ್ಲಿ ಪ್ರೆಸ್ ಮಾಡ್ತೀನಿ, ಅಲ್ಲಿ ಕ್ಯಾರೆಕ್ಟರ್ ಏನತ್ತೆ ಆಸ್ಕಿ ಕೋಡ್ ಕನ್ವರ್ಟ್ ಮಾಡಿ ಎಲ್ಲಿ ಕೂತ್ಕೊಂಡಿರ್ತದ ಬಂದದು ಡೇಟಾ ರಿಜಿಸ್ಟರ್ ಬಂದ್ ಕೂತ್ಕೊಂಡಿರ್ತದೆ. ಹೌದಾ, ಡೇಟಾ ರಿಜಿಸ್ಟರ್ ಬಂದ್ ಕೂತಿರ್ತದೆ ಕರೆಕ್ಟ್ ಅದ. ಬಟ್ ಪ್ರೊಸೆಸರ್ ಏನೋ ಗೊತ್ತಿರಲ್ಲ ಅದಕ್ಕೆ, ಅದು ಏನೋ ಸ್ಟೇಟಸ್ ಏನೋ ಎಸ್ ಇನ್ ಆಕ್ಟಿವ್ ಮಾಡ್ತಂತ ಇಟ್ಕೋರಿ, ಅಂದ್ರೆ ರಿಲೇಟೆಡ್ ಟು ವಾಟ್ ದ
ಫ್ಲಾಗ್ ರಿಲೇಟೆಡ್ ಟು ವಾಟ್ ದ ಕೀಬೋರ್ಡ್ ಆಕ್ಟಿವ್ ಆಯ್ತು ಅಂತ ಇಟ್ಕೋರಿ, ಆಕ್ಟಿವ್ ಆಯ್ತು ಅಂತ ಇಟ್ಕೋರಿ. ಅವಾಗ ಡೇಟಾ ಅಂಡ್ ರಿಜಿಸ್ಟರ್ದಾಗ ಏನು ಬಂದು ಕೂತಿರ್ತದಲ್ಲ ಅದು ಯಾವುದು ASCII ಕೋಡ್, ಅದು ದಟ್ ವಿಲ್ ಬಿ ಟ್ರಾನ್ಸ್ಫರ್ ಟು ವೇರ್ ಇನ್ ದ ಪ್ರೊಸೆಸರ್, ದಟ್ ಇಸ್ ನಥಿಂಗ್ ಬಟ್ ದಿ ಪ್ರೊಸೆಸರ್ ರಿಜಿಸ್ಟರ್ ಟ್ರಾನ್ಸ್ಫರ್ ಆಗ್ತದೆ. ದಿಸ್ ಇಸ್ ರಿಲೇಟೆಡ್ ಟು ವಾಟ್ ದ ಇನ್ಪುಟ್ ಡಿವೈಸಸ್, ದಿಸ್ ಇಸ್ ರಿಲೇಟೆಡ್ ಟು ವಾಟ್ ದ ಇನ್ಪುಟ್ ಡಿವೈಸಸ್. Similarly, this is what the code to read the character from the data into what the registers are not. Data in register in the are not. Data in register ಎದ್ರಾಗ ಇರ್ತದ, ಕೀಬೋರ್ಡ್ ನಾಗ ಇರ್ತದೆ. ಕೀಬೋರ್ಡ್ ನಿಂದ ಆರ್ ನಾಟ್ ಅಂದ್ರೆ ಪ್ರೊಸೆಸರ್ ರಿಜಿಸ್ಟರ್. ಇಲ್ಲಿಂದ ಕೀಬೋರ್ಡ್ ನಿಂದ ರಿಜಿಸ್ಟರ್ ಪ್ರೊಸೆಸರ್ಗೆ ನಾವು ಟ್ರಾನ್ಸ್ಫರ್ ಮಾಡ್ತಿರ್ತೀವಿ. ಯಾವುದೋ ಒಂದು ಕೀಬೋರ್ಡ್ ಇನ್ಪುಟ್ ಕೊಟ್ಟೇವೆ ಅಂದ್ರೆ ಅದ್ರಿಗೆ ಏನ್ ಮಾಡ್ತದ, ಡೇಟಾ ಇನ್ ರಿಜಿಸ್ಟರ್ಸ್ ಫಸ್ಟ್ ಬಂದು ಕೂಡ್ತದೆ. ಯಾವ್ದು ಇನ್ಪುಟ್ ವ್ಯಾಲ್ಯೂ ಅದು ಏನ್ ಮಾಡ್ತದೆ, ಇನ್ಪುಟ್ ವ್ಯಾಲ್ಯೂ ಬಂದು ಕೂಡ್ತಾ ಇರ್ತದೆ. ಬಟ್ ಪ್ರೊಸೆಸರ್ ಏನ್ ಕೊಟ್ಟಿರ್ತದ, ಇನ್ನ ಪರ್ಮಿಷನ್ ಕೊಟ್ಟಿರಲ್ಲ. At that time the SIN flag will be active. SIN flag active ಆಯ್ತು ಅಂತ ಇಟ್ಕೋರಿ, active 1 ಆಯ್ತು ಅಂತ ಇಟ್ಕೋರಿ. ಅವಾಗ ಡೆಫಿನೆಟ್ಲಿ ದ ಡೇಟಾ ಫ್ರಮ್ ದ ಡೇಟಾ ಇನ್ ರಿಜಿಸ್ಟರ್ಸ್, ಇದು ASCII ಕೋಡ್ ಏನ್ ಇದ್ರಾಗ ಇರ್ತಲ್ಲ ಇಲ್ಲಿನಿಂದ ಎಲ್ಲಿ ಕಾಪಿ ಆಗ್ತದ, ಪ್ರೊಸೆಸರ್ ರಿಜಿಸ್ಟರ್ ಕಾಪಿ ಆಗ್ತದೆ. ದಿಸ್ ವಾಟ್ ಕಾಲ್ಸ್ ದಿ ಕಮ್ಯುನಿಕೇಟಿಂಗ್ ದ ಕೀಬೋರ್ಡ್. ಓಕೆ, ಕಮ್ಯುನಿಕೇಟಿಂಗ್ ದ ಕೀಬೋರ್ಡ್ ವಿತ್ ದ ಪ್ರೊಸೆಸರ್. ಕೀಬೋರ್ಡ್ ನಿಂದ ಪ್ರೊಸೆಸರ್ ಕಮ್ಯುನಿಕೇಟ್ ಆಗ್ತಿದೆ ಅಂತ ಅರ್ಥ. ವಾಟ್ ವಿ ಆರ್ ಡೂಯಿಂಗ್ ದ ಕೋಡ್ ರೀಡ್, ಕೋಡ್ ಟು ರೀಡ್ ಮಾಡ್ತದ, ಅದು ಕೀಬೋರ್ಡ್ ನಿಂದ ರೀಡ್ ಮಾಡ್ಕೊತಂದು ತಗೋತದ. ರೀಡ್ ಎ ಕ್ಯಾರೆಕ್ಟರ್ ಫ್ರಮ್ ದ ಡೇಟಾ ಇನ್ ರಿಜಿಸ್ಟರ್ ನಿಂದ ಪ್ರೊಸೆಸರ್ ರಿಜಿಸ್ಟರ್ ಕಾಪಿ ಆಗ್ತದೆ ಅಂತ ಅರ್ಥ. ರಿಜಿಸ್ಟರ್ ಟು ಕೀಬೋರ್ಡ್ ಟು ಪ್ರೊಸೆಸರ್ ಕಾಪಿ ಆಯ್ತು, ಇವಾಗ ಕೆಲಸ ಆಯ್ತು. ನೆಕ್ಸ್ಟ್ ರಿಲೇಟೆಡ್ ಟು ವಾಟ್ ದ this is the output device. This is also we are also checking the with a test bit as the status flag is what we are the related to output device. Yes out. Yes out is the one of the flag. This is the related to what the output devices. Okay, there's the nothing but the here what we are doing, branch equals to 0, wait d. This is the repeating here until what the status flag active ಆಗವರೆಗೆ ಇದು ರಿಪೀಟ್ ಆಗ್ತಾನೆ ಇರ್ತದೆ. ಇದು ಆಗ್ತಾನೆ ಇರ್ತದೆ, ಚೆಕ್ ಮಾಡ್ತಾನೆ ಇರ್ತದೆ. ಸ್ಟೇಟಸ್ ಫ್ಲಾಗ್ ಚೆಕ್ ಮಾಡ್ತಿರ್ತದೆ ಅದು. ಏನು ಸ್ಟೇಟಸ್ ಫ್ಲಾಗ್ ಯಾವ ರಿಲೇಟೆಡ್ ಟು ಔಟ್ಪುಟ್ ಡಿವೈಸ್. ಎಸ್ ಔಟ್ ಈಕ್ವಲ್ಸ್ ಟು 1 ಆಯ್ತು ಅಂದ್ರೆ ಅದು ಬರ್ತದೆ, ಎಲ್ಲಿ ಬರ್ತದೆ, ಕೆಳಗೆ ಬರ್ತದ. ಎಸ್ ಔಟ್ ಈಕ್ವಲ್ಸ್ ಟು ಕೆಳಗೆ ಬಂದ ಬ್ರಾಂಚ್ 0 ಆಗ್ತದೆ. ಬ್ರಾಂಚ್ ಇಸ್ ನಾಟ್ ಇದು ಅಂಟಿಲ್ ದ ಬ್ರಾಂಚ್ ಅಂದ್ರೆ 0 ಆಗತಕ್ಕ ಏನ್ ಮಾಡ್ತದೆ. ಒಂದೇ 0 ರೀಚ್ ಆಯ್ತು ಅಂದ್ರೆ ನಮ್ ರಿಲೇಟೆಡ್ ಟು ಎಸ್ ಔಟ್ ರಿಜಿಸ್ಟರ್ ಸಿಕ್ತು, ಎಸ್ ಔಟ್ ಫ್ಲಾಗ್ ಇಸ್ ಆಕ್ಟಿವ್ ಆಯ್ತಂದ್ರ ದೆನ್ ದ ಕಂಟೆಂಟ್ಸ್ ಆಫ್ ದಿ ರಿಜಿಸ್ಟರ್ ಆರ್ ನಾಟ್ ಇಸ್ ರಿಜಿಸ್ಟರ್ ಎಲ್ಲಿಂದ ಬಂದಿರ್ತದೆ, ಪ್ರೊಸೆಸರ್ ಬಂದಿರ್ತದ. ಆ ಡೇಟಾ ಎದ್ರಾಗ ಬಂದು ಕೂತಿರ್ತದ, ಆರ್ ನಾಟ್ is related to processor. This processor register contents are copied to where in the display register, that we call as the data out registers. Okay, this is called as the communication. What is the what is the read and write operations? Read and write operations related to what the input devices and output devices. With the help of the sign flag is there, and also we have the data and data out registers. Okay, this much is enough for identify the what type of keyboard is active ಅದೆಲ್ಲ ಅಂತ ಮಾಡೋದು. ಮತ್ತೆ ಔಟ್ಪುಟ್ ಡಿವೈಸ್ ಆಕ್ಟಿವ್ ಅದೆಲ್ಲ ಚೆಕ್ ಮಾಡಕ್ಕೆ ಇಷ್ಟೇ ಪೀಸ್ ಆಫ್ ಕೋಡ್ ಇಸ್ ಇನಫ್, ಇನ್ಸ್ಟೆಡ್ ಆಫ್ ರನ್ನಿಂಗ್ ದ ಬಿಗ್ ಲಾರ್ಜರ್ ಪ್ರೋಗ್ರಾಮ್ಸ್ ಅಂಡ್ ಕೀಪ್ ಆನ್ ಟ್ರ್ಯಾಕ್ ಮಾಡೋದ್ ಬದಲಿ ಯಾರಿಗೆ ಬೇಕಾಗಿರ್ತೋ ಅವ್ರು ಕರೆಕ್ಟ್ ಆಗಿ ತಾವೇ ರೇಸ್ ಮಾಡಿರ್ತಾರ, ಅವಾಗ ಗೊತ್ತಾಗುತ್ತೆ. ನೆಕ್ಸ್ಟ್, while using this concept only we have to write the one program here. Okay, this is what the related to what the this is what the input, this is what the output, and also comparing the each other, comparing to the each other. ಯಾವುದು ಈಗ ಎರಡು ಎಟ್ ಎ ಟೈಮ್ ಕೊಟ್ಟಿರ್ತಾವ, ಎರಡು ಎಟ್ ಎ ಟೈಮ್ ರಿಕ್ವೆಸ್ಟ್ ಮಾಡ್ಕೊಂಡಿರ್ತಾವ. ಆ ಟೈಮಲ್ಲಿ ನಾವು ಏನ್ ಮಾಡ್ಬೇಕು, ದಟ್ಸ್ ಗಿವನ್ ದ ಮೂವ್ ಎ ಲೈನ್ ಆಫ್ ವಾಟ್ ಇಸ್ ದ ಸಮ್ ದಿಸ್ ವಾಟ್ ದ ಇಮಿಡಿಯೇಟ್ ರೆಜಿಸ್ಟರ್ಸ್. ದಿಸ್ ವಾಟ್ ದ ಆಶ್ ಸಿಂಬಲ್ ಬಂದಾಗ ಏನಾಗುತ್ತದು ಇಮಿಡಿಯೇಟ್ ರೆಜಿಸ್ಟರ್ಸ್. ಅಡ್ರೆಸಿಂಗ್ ಮೋಡ್ ನೋಡಿರಲ್ಲ, ಇಮಿಡಿಯೇಟ್ ಅಡ್ರೆಸಿಂಗ್ ಮೋಡ್ ಇವೆಲ್ಲ ಓದಿರಿಲ್ಲ ಅವು. ದೇರ್ ಆರ್ 6 addressing modes are there. Register addressing mode, immediate addressing mode. This is the one of the addressing mode where we are doing what the contents of this is copied to where in the registers are not. Okay, and also this will be status. This is the related to what the input. Okay, this will be repeating here until the it becomes what the 0. Next, come to the this related to output device. This status becomes what the 1. ಇದು one copy ಎದ್ರಾಗ ಬರ್ತದೆ, ಇದು ಕಂಪ್ಲೀಟ್ ಆಗಿ ಇದು ಡೇಟಾ ಅಂಡ್ ರಿಜಿಸ್ಟರ್ಸ್. ಓಕೆ, ದಿಸ್ ವಾಟ್ ದ R0 ಇರ್ತದೆ, ಇಲ್ಲಿ R1 ಇರ್ತದೆ, 2 ರಿಜಿಸ್ಟರ್ಸ್. ಓಕೆ, comparing the R1 with the SOD and also wait. This is also repeating here. This is also call process, means what the we are comparing the which one is active high. ಈಗ ಇನ್ಪುಟ್ ಡಿವೈಸ್ ಕೊಟ್ಟಿರ್ತದೆ ರಿಕ್ವೆಸ್ಟ್, ಔಟ್ಪುಟ್ ಡಿವೈಸ್ ಕೊಟ್ಟಿರ್ತದೆ ರಿಕ್ವೆಸ್ಟ್. That time the which one has to be given preference. Okay, that is the comparing to the this one wait, this will be repeating here. Okay, and also we will give the output particular input are active ಆಗಿರ್ತಲ್ಲ, output are active ಆಗಿರ್ತದೆ. This is all about the program controlled IO. This is all about the
program controlled IO. Okay, if they ask in the examination, okay, write a piece of code for the program controlled IO, you should have to write this piece of code. ಇದು ಬರಿಬೇಕು, ಇದು ಬರಿಬೇಕು, ಇವೆರಡು ಬರೆದ್ರೆ ಇದು ಈಸಿಯಾಗಿ ಬರಿಬೋದು. ಇದು ಅಟ್ಲೀಸ್ಟ್ ಇದು ಒಂದರ ನೆನ್ಪಿಟ್ಕೋರಿ, ಆಮೇಲೆ ನೀವು ಓನ್ ಆಗಿ ಬರಿಬೋದು, ಇದೇನು ದೊಡ್ಡದಲ್ಲ. ಇದ್ರ ಜೊತೆಗೆ ಸ್ವಲ್ಪ ಚೇಂಜಸ್ ಮಾಡೋದು. ಇದು ಎರಡು ಬರಿಯಕ್ಕೆ ಬಂತಂದ್ರೆ ಯು ಶುಡ್ ಕ್ಯಾನ್ ರೈಟ್ ಈಸಿಲಿ ದಿಸ್ ಕಂಪ್ಲೀಟ್ program control IO program for this one. This is the piece of code for the related to what the program which is reads a line of code from the keyboard and it's a buffer, a memory buffer, and also echoes it back to the display. ಬರ್ತದೆ ಏನು ಬರ್ತದ, ಡಿಸ್ಪ್ಲೇ ಲೈನ್ ಆಫ್ ಕೋಡ್ ರೀಡ್ ಮಾಡ್ತದ ಫ್ರಮ್ ದ ಮೆಮೊರಿ, ಎಲ್ಲಿಗೆ ಪ್ರೊಸೆಸರ್ ರೀಡ್ ಆಗುತ್ತಾ, ಆಮೇಲೆ ಮತ್ತೆ ವಾಪಸ್ ಡಿಸ್ಪ್ಲೇಗೆ ಔಟ್ಪುಟ್ಗೆ ಕಳಿಸ್ತಿರ್ತದೆ. ಓಕೆ, ದಿಸ್ ಇಸ್ ದಿ ಲೈನ್ ಆಫ್ ಕೋಡ್. ದಿಸ್ ಇಸ್ ದಿ ಲೈನ್ ಆಫ್ ಕೋಡ್ ರಿಲೇಟೆಡ್ ಟು ವಾಟ್ ದ reading from the memory to the processor and the giving back to write back to the memory from processor to what the output devices. Okay, I hope it is clear for you. ಬರ್ಕೋರಿ ಕೆಳಗಡೆ. above program that reads one line from the keyboard, comma, stores it in memory buffer. Okay, memory buffer is nothing but what? This is also registers related to what the input devices or output devices. ಈ ಮೆಮೊರಿ ಬಫರ್ ಅನ್ನೋದು ಮತ್ತೊಂದು ಮೀನಿಂಗ್ ಏನಿರಲ್ಲ ಏನು ಚೈತ್ರ. ಮೆಮೊರಿ ಬಫರ್ ಅಂದ್ರೆ ಅದು ಇನ್ಪುಟ್ ರಿಲೇಟೆಡ್ ರೆಜಿಸ್ಟರ್ಸ್, ಇದು ಇಲ್ಲಾಂದ್ರೆ ಔಟ್ಪುಟ್ ರಿಲೇಟೆಡ್ ರೆಜಿಸ್ಟರ್ಸ್ ಅಂತ ಅರ್ಥ. ಮೆಮೊರಿ ಇಟ್ ಈಸ್ ಇನ್ ದ ಮೆಮೊರಿ ಬಫರ್ ಅಂಡ್ echoes it back to the display. Next is what the, I hope it is clear for you. Shall I raise this one? ಬರ್ಕೊಂಡ್ರಿ